ಮೂಡ ತನಿಖೆ ಈಗ ಜೋರಾಗ್ತಾ ಇದೆ. ಮೊದಲ ಆರೋಪಿ, ಎರಡನೇ ಆರೋಪಿ, ಮೂರನೇ ಆರೋಪಿ, 4 ಆರೋಪಿಗಳು ಇವರೇ ಅಂತ ಇತ್ತು. ಈಗ ಹಂಗ ಆಗ್ತಿಲ್ಲ. ಇದರ ವಿಶಾಲತೆ ಹೆಮ್ಮರವಾಗಿ ನಿಂತ್ಕೊಂಡಿದೆ ಆಲದ ಮರದ ರೀತಿಯಲ್ಲಿ. ಆದರೆ ಈಗ ಸದ್ಯಕ್ಕೆ ಮತ್ತೆ ಬ್ಯಾಕ್ ಟು ಪೆವಿಲಿಯನ್ ಅನ್ನೋ ರೀತಿಯಲ್ಲಿ ಆರೋಪಿ 3 ಏನಿದ್ರು ಮಲ್ಲಿಕಾರ್ಜುನ ಸ್ವಾಮಿ, ಆ ವಿಚಾರಕ್ಕೆ ಬರೋಣ. ಈಗ ಸಿಎಂ ವಿರುದ್ಧ ಮೂಡ ಹಗರಣದ ಇಡಿ ತನಿಖೆ ಚುರುಕಾಗಿದೆ. ಇಡಿ ವಿಚಾರಣೆಗೆ ಹಾಜರಾಗಿದ್ದಾರೆ ಮುಖ್ಯಮಂತ್ರಿಗಳ ಬಾಮೈದ. ಇಡಿ ಅಧಿಕಾರಿಗಳಿಂದ ಈಗ ಮಲ್ಲಿಕಾರ್ಜುನ ಸ್ವಾಮಿಗೆ ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ. ಈ ಮಲ್ಲಿಕಾರ್ಜುನ ಸ್ವಾಮಿ ಈಗ 3ನೇ ಆರೋಪಿ ಆಗಿರೋದು. ಮೊದಲನೇ ಆರೋಪಿ ಸಿದ್ದರಾಮಯ್ಯನವರು, 2ನೇ ಆರೋಪಿ ಅವರ ಪತ್ನಿ, 3ನೇ ಆರೋಪಿ ಇವರು, 4ನೇ ಆರೋಪಿ ದೇವರಾಜು. ದೇವರಾಜು ಬಳಿ ಭೂಮಿಯನ್ನ ಖರೀದಿಸಿದ್ದು ಈ ಮಲ್ಲಿಕಾರ್ಜುನ ಸ್ವಾಮಿ. ಮೂಲ ಇಲ್ಲಿಂದನೇ ಬರುತ್ತೆ. ಹೇಗೆ ಖರೀದಿ ಮಾಡಿದ್ದು, ಎಲ್ಲಿಂದ ಖರೀದಿ ಮಾಡಿದ್ದು, ಯಾರು ಹೇಳಿದ್ರು ಏನು ಅಂತೇಳಿ. ಮಧ್ಯಾಹ್ನ 2 ಗಂಟೆಗೆ ವಿಚಾರಣೆಗೆ ಸಿಎಂ ಅವರ ಬಾಮೈದ ಹಾಜರಾಗಿರೋದು. ಇನ್ನೂ ಕೂಡ ವಿಚಾರಣೆ ನಡೀತಾ ಇದೆ. ಹಲವು ವಿಚಾರಗಳು ಇದ್ದೇ ಇರುತ್ತೆ, ಅದನ್ನೆಲ್ಲ ಕೇಳ್ಕೊಳ್ತಾರೆ. ದೇವರಾಜು ಬಳಿಯಿಂದ ಭೂಮಿ ಹೆಂಗೆ ತೊಗೊಂಡಿದ್ದು, ಏನು, ಯಾವಾಗ ತೊಗೊಂಡಿದ್ದು, ಇವೆಲ್ಲವೂ ಕೂಡ ಇದೆ. ವಿಚಾರಣೆಯು ಕೂಡ ಮುಕ್ತಾಯವಾಗಿ ತೆರಳಿದ್ದಾರಂತೆ. ಮಧ್ಯಾಹ್ನ 2 ಗಂಟೆಗೆ ವಿಚಾರಣೆಗೆ ಹೋಗಿದ್ರಂತೆ. ಅಲ್ಲಿಂದ ಮುಗಿಸ್ಕೊಂಡು ಈಗ ತೆರಳಿದ್ದಾರೆ. ನನ್ನ ಸಹೋದ್ಯೋಗಿ ಈಗ ಕ್ರೈಮ್ ಬ್ಯೂರೋ ಹೆಡ್ ಆಗಿರುವಂತಹ ಮುರಳೀಧರನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಮುರಳಿ, ಈಗ ಮತ್ತೆ ಸುತ್ತಿ ವಾಪಸ್ ಇಲ್ಲಿಗೆ ಬರ್ತಾ ಇದೆ. ಹಿಂದೆ ವಿಚಾರಣೆ ಆಗಿರಲಿಲ್ವಾ ಮಲ್ಲಿಕಾರ್ಜುನ್ ಅವರದ್ದು? ಅರುಣ್, ಇನ್ನೂ ಕೂಡ ವಿಚಾರಣೆ ನಡೀತಾ ಇದೆ. ಇದು ವಿಚಾರಣೆ ಮುಕ್ತಾಯಗೊಂಡಿಲ್ಲ. ಯಾಕೆಂದರೆ 2 ಗಂಟೆಗೆ ಅವರು ವಿಚಾರಣೆಗೆ ಹಾಜರಾಗಿರುವಂಥದ್ದು. ಇದೇ ಮೊದಲ ಬಾರಿಗೆ ಇಡಿ ಅಧಿಕಾರಿಗಳ ಮುಂದೆ ವಿಚಾರಣೆಗೆ ಹಾಜರಾಗ್ತಾ ಇರೋಂಥದ್ದು. ಯಾಕೆಂದರೆ ನಿನ್ನೆ ಅಷ್ಟೇ ಅವರಿಗೆ ಸಮನ್ಸನ್ನು ಇಡಿ ಅಧಿಕಾರಿಗಳು ಮಾಡಿದರು. ಇಡಿ ಅಧಿಕಾರಿಗಳು ಸಮನ್ಸನ್ನು ಮಾಡಿ ಬೆಳಗ್ಗೆ 11 ಗಂಟೆಗೆ ವಿಚಾರಣೆಗೆ ಹಾಜರಾಗಬೇಕು ಅಂತೇಳಿ ಸೂಚನೆಯನ್ನು ಕೊಟ್ಟಿದ್ರು. ಆದರೆ 2 ಗಂಟೆ ಸಂದರ್ಭದ ಆಸುಪಾಸಿನಲ್ಲಿ ಮಲ್ಲಿಕಾರ್ಜುನ ಸ್ವಾಮಿ ಅವರು ವಿಚಾರಣೆಗೆ ಹಾಜರಾಗಿರುವಂಥದ್ದು. ಅವರ ಬಳಿಯಲ್ಲಿ ನಿರಂತರವಾಗಿ ಹೇಳಿಕೆಗಳನ್ನು ದಾಖಲು ಮಾಡ್ಕೊಳ್ಳುವಂಥ ಪ್ರಕ್ರಿಯೆ ಏನಿತ್ತು ಆ ಪ್ರಕ್ರಿಯೆಯನ್ನು ಮುಂದುವರಿಸ್ತಾ ಇದ್ದಾರೆ. ಇಡಿ ಅಧಿಕಾರಿಗಳ ವಿಚಾರಣೆ ಏನಿತ್ತು ಆ ವಿಚಾರಣೆ ನಡೀತಾ ಇದೆ. ಸದ್ಯಕ್ಕೆ ದೇವರಾಜ್ ಅವರ ಬಳಿಯಲ್ಲಿ ಯಾವ ರೂಪದಲ್ಲಿ ನೀವು ಏನೋ ಭೂಮಿಯನ್ನು ಖರೀದಿ ಮಾಡಿದ್ರಿ, ಜೊತೆಗೆ ಹಣವನ್ನು ಯಾವ ರೂಪದಲ್ಲಿ, ನಗದು ರೂಪದಲ್ಲಿ ಕೊಟ್ಟಿದ್ದ ಅಥವಾ ಚೆಕ್ ರೂಪದಲ್ಲಿ ಕೊಟ್ಟಿದ್ದ ಏನು ಅನ್ನೋದ್ರ ಬಗ್ಗೆ ಒಂದು ಕ್ಲಾರಿಫಿಕೇಶನ್ ಅನ್ನ ಪಡ್ಕೊಳ್ಳುವಂತ ಪ್ರಯತ್ನಗಳನ್ನ ಮಾಡ್ತಾ ಇರುವಂಥದ್ದು. ಅರುಣ್, ಪ್ರಮುಖವಾಗಿ ಈಗಾಗಲೇ ಕಳೆದ 20-25 ದಿನಗಳ ಹಿಂದೆ ಮೂಡ ಕಚೇರಿಯ ಮೇಲೆ ಇಡಿ ಅಧಿಕಾರಿಗಳು ದಾಳಿಯನ್ನು ಮಾಡಿದ ಸಂದರ್ಭದಲ್ಲಿ ದೇವರಾಜ್ ಅವರ ಮನೆ ಮೇಲೂ ಕೂಡ ದಾಳಿಯನ್ನು ನಡೆಸಿದ್ರು. ಅದಾದ ಬಳಿಕ ದೇವರಾಜ್ ಅವರನ್ನ 4-5 ಬಾರಿ ವಿಚಾರಣೆಗೆ ಕರೆಸಿ ಅವರ ಬಳಿಯಲ್ಲಿ ಒಂದಷ್ಟು ಹೇಳಿಕೆಗಳನ್ನ ಪಡ್ಕೊಳ್ಳುವಂತ ಪ್ರಯತ್ನಗಳನ್ನ ಇಡಿ ಅಧಿಕಾರಿಗಳು ಮಾಡಿದ್ರು. ಅರುಣ್, 3 ಎಕರೆ 16 ಗುಂಟೆ ಕೆಸರೆ ಗ್ರಾಮದ 3 ಎಕರೆ 16 ಗುಂಟೆ ಜಾಗವನ್ನ 5,95,000 ಹಣ ಕೊಟ್ಟು ಮಲ್ಲಿಕಾರ್ಜುನ ಸ್ವಾಮಿ ಅವರು ಖರೀದಿಯನ್ನ ಮಾಡಿರ್ತಾರೆ. ಆ 5,95,000 ಹಣ ಏನಿತ್ತು ಅದಕ್ಕೆ ಮೂಲ ಯಾವುದು, ಜೊತೆಗೆ ಅದನ್ನ ಯಾವ ರೂಪದಲ್ಲಿ ಹಣವನ್ನ ದೇವರಾಜ್ ಅವರಿಗೆ ಸಂದಾಯವನ್ನ ಮಾಡಿದ್ರಿ, ಇದೆಲ್ಲದ್ರ ಬಗ್ಗೆನೂ ಕೂಡ ಮಾಹಿತಿಯನ್ನ ಪಡ್ಕೊಳ್ಳುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಬಹುತೇಕ ಇವತ್ತು ಮಧ್ಯರಾತ್ರಿ ತನಕ ಕೂಡ ಅವರ ಹೇಳಿಕೆಗಳನ್ನ ದಾಖಲು ಮಾಡ್ಕೊಳ್ಳುವಂಥದ್ದು, ಅವರನ್ನ ವಿಚಾರಣೆಗೆ ಒಳಪಡಿಸುವಂತ ಸಾಧ್ಯತೆಗಳಿದಾವೆ. ಯಾಕೆಂದ್ರೆ ಬೆಳಿಗ್ಗೆ 11 ಗಂಟೆಗೆ ಅವರು ವಿಚಾರಣೆಗೆ ಬರಬೇಕಾಯಿತು, 2 ಗಂಟೆಗೆ ವಿಚಾರಣೆಗೆ ಬಂದಿದ್ದಾರೆ. ಅವರ ಬಳಿಯಲ್ಲಿ ಇನ್ನೊಂದಷ್ಟು ಹೇಳಿಕೆಗಳನ್ನ ದಾಖಲು ಮಾಡ್ಕೊಳ್ಳುವಂಥದ್ದು, ಇನ್ನೊಂದಷ್ಟು ಮಾಹಿತಿಗಳನ್ನ ಪಡ್ಕೊಳ್ಳುವಂಥದ್ದು. ಯಾಕೆಂದ್ರೆ ಇಡಿ ಅಧಿಕಾರಿಗಳು ಇದುವರೆಗೂ ದೇವರಾಜ್, ದಿನೇಶ್ ಮತ್ತು ನಟೇಶ್ ಈ 3 ಜನರನ್ನು ಹೊರತುಪಡಿಸಿ ಎಲ್ಲರದ್ದು ಕೂಡ ಪ್ರಾಥಮಿಕ ಹಂತದ ಹೇಳಿಕೆಗಳನ್ನ ಮಾತ್ರ ತೆಗೆದುಕೊಂಡಿರುವಂಥದ್ದು. ರಿಪೀಟೆಡ್ಲಿ ಬೇರೆ ಬೇರೆ ಆರೋಪಿಗಳ ಹೇಳಿಕೆಗಳನ್ನಾಗಲಿ ಅಥವಾ ಬೇರೆ ಬೇರೆ ಸಾಕ್ಷಿಗಳ ಹೇಳಿಕೆಗಳನ್ನಾಗಲಿ ತೆಗೆದುಕೊಂಡಿಲ್ಲ. ಸದ್ಯಕ್ಕೆ ಮಲ್ಲಿಕಾರ್ಜುನ ಸ್ವಾಮಿ ಅವರು ಇವತ್ತು ಯಾವ ಮಟ್ಟಿಗೆ ಹೇಳಿಕೆಗಳನ್ನ ಇಡಿ ಅಧಿಕಾರಿಗಳ ಮುಂದೆ ಕೊಡ್ತಾರೆ, ಜೊತೆಗೆ ಅವರನ್ನ ಮತ್ತೆ ವಿಚಾರಣೆಗೆ ಕರೆಸಬೇಕಾದಂತ ಅನಿವಾರ್ಯತೆಗಳು ಎದುರಾಗ್ತವ, ಇದೆಲ್ಲದ್ರ ಬಗ್ಗೆನೂ ಕೂಡ ಮುಂದಿನ ಹೊತ್ತುಗಳಲ್ಲಿ ಇಡಿ ಅಧಿಕಾರಿಗಳು ಒಂದು ತೀರ್ಮಾನಕ್ಕೆ ಬರುವಂತದ್ದು. ಅರುಣ್.